ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾಂಗ್ರೆಸ್ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ದರಖಾಸ್ತು ಕಮಿಟಿ ಸದಸ್ಯ ಕೆಸಿ ಚಂದ್ರಶೇಖರ್ ರೆಡ್ಡಿ, ಬಾಗೇಪಲ್ಲಿ ತಾಲೂಕು ರಾಜ್ಯದ ಬರಪೀಡಿತ ತಾಲೂಕು ಎಂದು ಹಣೆಪಟ್ಟಿ ಕಟ್ಟಿಕೊಂಡಿದೆ. ಇಂತಹ ಕ್ಷೇತ್ರದ ಅಭಿವೃದ್ಧಿಗಾಗಿ ನಿಗಮ ಮಂಡಲ ಅಧ್ಯಕ್ಷ ಸ್ಥಾನ ತ್ಯಾಗ ಮಾಡಿ ಗಟ್ಲ ಮಲ್ಲಮ್ಮ ಕಣಿವೆ ಡ್ಯಾಂ ನಿರ್ಮಾಣಕ್ಕೆ ಅನುದಾನ ನೀಡಿದರೆ ಸಾಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಳಿ ಶಾಸಕರು ಬೇಡಿಕೆ ಇಟ್ಟಿದ್ದರು ಎಂದರು. 1947ರ ಪೂರ್ವದಿಂದಲೂ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸತತವಾಗಿ 2 ಬಾರಿಗೆ ಶಾಸಕರಾಗಿ ಆಯ್ಕೆ ಆಗಿರುವ ಇತಿಹಾಸವಿಲ್ಲ. ಇಂತಹ ಕ್ಷೇತ್ರದ ಮತದಾರರು ಶಾಸಕ ಸುಬ್ಬಾರೆಡ್ಡಿ ಅವರ ಕಾರ್ಯರೂಪ ಮತ್ತು ಅವರ ಅಭಿವೃದ್ಧಿ ನೋಡಿ 3 ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಚಿವ ಸ್ಥಾನದ ಭಾಗ್ಯ ದೊರೆತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ, ಶಿಡ್ಲಘಟ್ಟ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಸೇರಿ ಬಹುತೇಕ ಎಲ್ಲಾ ಕ್ಷೇತ್ರಗಳಿಗೂ ಸಚಿವ ಸ್ಥಾನ ಲಭಿಸಿದೆ. ಆದರೆ ಬರನಾಡು ಬಾಗೇಪಲ್ಲಿ ಕ್ಷೇತ್ರ ಮಾತ್ರ ಸಚಿವ ಸ್ಥಾನದಿಂದ ವಂಚಿತ ತಾಲೂಕಾಗಿ ಕಡೆಗುಳಿದಿದೆ ಎಂದು ಅವರು ಹೇಳಿದರು. ಆಪರೇಷನ್ ಕಮಲ ಸದನದಲ್ಲಿ ಅವರು ಸೂಟ್ಕೇಸ್ಗಳಿಗೆ ಮಾತ್ರ ಅಧಿಕಾರಕ್ಕೆ ಮಾರಾಟವಾಗದೆ ಪಕ್ಷದ ನಿಷ್ಠೆಯಿಂದ ಇರುವ ನಿಷ್ಠಾವಂತ ನಾಯಕ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಗಡಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೈಕಮಾಂಡ್ ಜೊತೆ ಮಾತನಾಡಿ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಕೊಡಿಸುವಂತೆ ಕೆಸಿ ಚಂದ್ರಶೇಖರ್ ರೆಡ್ಡಿ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕನ್ ದತ್ತ ಬಳಿ ಒತ್ತಾಯಿಸಿದ್ದಾರೆ. So we have a lot of challenges here. As a single MLA can't do justice for everybody. He can do justice for 50% of poor people. He can't do 100% justice to the everybody. And in Baghepalli history, there is no second time winning candidate one election here. So his third time he won, and he has not, when he was won in independently, that time he has given his valuable vote to the Congress party only. That time he has not taken single pie from our Congress party funds. Since from there he is very honestly and he is very self-respected person. Rajya Sabha also, for everything also, he has not taken single pie. And he is hard-earned money he is spending to the Baghepalli constituency. 50% of his earnings he is spending to the poor people only. He brought for 24 ponds water recently there before yesterday only we did puja. All this happening from Congress party only. But we are expecting since from last term minister post. But the Congress party has not given till today that opportunity. Our senior leaders, respected Deputy CM and Chief Minister of this Karnataka has promised to us this time. Please, sir, we are very much believe you, sir, because we heard about you. We felt very happy to come here, you, sir, and we are proud about you because Anna has told so many times about you, sir. Please do consider our request. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.